ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಸ್ನೇಹಿತರೆ, ಕೂದಲು ಉದುರುವ ಸಮಸ್ಯೆ ಎಲ್ಲರಲ್ಲಿರುವುದೇ ಅಲ್ವಾ? ಅದರ ಸಮಸ್ಯೆಗೆ ಪರಿಹಾರವು ನಮ್ಮಲ್ಲೇ ಇದೆ. ನಮ್ಮಲ್ಲಿರುವ ಉದಾಸೀನವೇ ಅದಕ್ಕೆ ದೊಡ್ಡ ಕಾರಣ. ನಾವು ಆ ಸಮಯದಲ್ಲಿ ನಿಯಮಿತವಾಗಿ ಎಣ್ಣೆಯನ್ನು ಹಚ್ಚುವುದರಿಂದ ನಮ್ಮ ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡಬಹುದು. ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುವುದರಿಂದ ತುಂಬ ಸಮಸ್ಯೆಗೆ ಪರಿಹಾರ ಸಿಗುವುದು. ಹಲವು ಬಗೆಯ ಪ್ರಯೋಜನಗಳಿವೆ. ಅದನ್ನು ಕೂಡ ಪಾಲಿಸಿದರೆ ಒಳ್ಳೆಯದು. ಕೇಶ ಸಂರಕ್ಷಣೆಯನ್ನು ನಿಯಮಿತವಾಗಿ ಪಾಲಿಸಿದರೆ ಯಾವುದೇ ಸಮಸ್ಯೆಯೂ ತಲೆದೋರುವುದಿಲ್ಲ. ನಾವು ಯಾವುದೇ ರೀತಿಯ ಮದ್ದನ್ನು ಮಾಡುವಾಗಲೂ 2-3 ದಿನ ಅಥವಾ 1 ವಾರ ಕಂಟಿನ್ಯೂ ಆಗಿ ಅದನ್ನು ಅದೇ ಥರ ಬಳಸ್ತೇವೆ. ಮತ್ತು ಉದಾಸೀನದಿಂದ ಎಲ್ಲ ಬಿಟ್ಟು ಬಿಡ್ತೇವೆ. ಆದ ಕಾರಣ ಯಾವುದೇ ಮದ್ದಾಗಲಿ ನಮ್ಮ ಶರೀರಕ್ಕೆ ಹಿಡಿಯುವುದಿಲ್ಲ. ಆದ ಕಾರಣ ಒಂದೇ ರೀತಿಯಾಗಿ ಎಣ್ಣೆ ಹಚ್ಚುವುದು ಅಥವಾ ಯಾವುದೇ ರೀತಿಯ ಔಷಧವನ್ನಾದರೂ ಒಂದೇ ರೀತಿಯಾಗಿ ಬಳಸಿ ಬಂದರೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ನನಗೂ ಹಾಗೆ ತುಂಬ ಕೂದಲು ಉದುರುವ ಸಮಸ್ಯೆ ಇತ್ತು. ಬೋರ್ವೆಲ್ನ ನೀರಿನಿಂದಾಗಿ ಎಲ್ಲ ತಲೆ ಬೋರು ಆಗುವ ಸಮಸ್ಯೆ, ಅಷ್ಟು ಕೂದಲು ಹೋಗಿತ್ತು. ಈಗ ಎಣ್ಣೆ ಹಚ್ಚುವುದರಿಂದ ಎಲ್ಲ ಹೊಸ ಕೂದಲು ಬಂದಿದೆ ನೋಡಿ. ಈ ಥರ ತುಂಬ ಕೂದಲು ಉದುರಿ ಕೆಲವನ್ನು ಕೊಟ್ಟಿದ್ದೇನೆ. ಇನ್ನೂ ಕೂಡ ಕೂದಲನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ನಿಮಗೆ ತೋರಿಸ್ತೇನೆ. ಹಾಗೆ ಮತ್ತು ಆ ಭೃಂಗರಾಜ ಇದೆಲ್ಲ, ಅದು ಹಚ್ಚುವುದರಿಂದ ಕೂದಲು ಬಿಳಿಯಾಗುವುದು ತಡೆಯುತ್ತದೆ. ನಾನು ಇಷ್ಟರವರೆಗೆ ನನ್ನ ಕೂದಲಿಗೆ ಯಾವುದೇ ರೀತಿಯ ಕಪ್ಪನ್ನು ಮಾಡಲಿಲ್ಲ, ಮದರಂಗಿ ಹಚ್ಚಲಿಲ್ಲ, ಯಾವುದನ್ನು ಮಾಡಲಿಲ್ಲ. ಈಗ ಭೃಂಗರಾಜ ಎಣ್ಣೆಯನ್ನು ಅದನ್ನು ಹಚ್ಚುತ್ತಾ ಇದ್ದೇನೆ. ಅದರಿಂದ ಕೂದಲು ಅಷ್ಟು ಬಿಳಿಯಾಗುವುದು ಅದೆಲ್ಲ ತಡೆದಿದೆ. ಆದ ಕಾರಣ ಅದನ್ನೇ ಹಚ್ಚಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ಕೂದಲು ಕೂಡ ತುಂಬ ಉದ್ದವಾಗಿತ್ತು. ಒಂದು 5 ವರ್ಷದ ಮೊದಲು ಎಲ್ಲ ಉದುರಿ ಹೋಗಿ ಇಷ್ಟು ಗಿಡ್ಡವಾಗಿದೆ. ಈಗ ನೋಡಿ, ಫುಲ್ಲು ಮೊಣಕಾಲವರೆಗಿತ್ತು. ಎಲ್ಲ ತೆಗೆದಿಟ್ಟಿದ್ದೆ, ಎಲ್ಲ ಕೂದಲನ್ನು ಹಾಗೆ ಬಿಸಾಡಲಿಲ್ಲ. ನಾನು ಎಲ್ಲ ಕೂದಲನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಅದನ್ನು ಕೆಲವರು ಕೊಂಡೋಗಿದೆ. ಅದು ಉದ್ದ ಕೂದಲಾದರೆ ಕೊಂಡೋಗ್ತಾರೆ, ಕೇಳಿಕೊಂಡು ಹೋಗ್ತಾರೆ. ಅದನ್ನು ಕೊಟ್ಟಿದ್ದೇನೆ. ಆದರೂ ಲಾಸ್ಟಿನ ಕೂದಲನ್ನು ಹಾಗೆ ಇಟ್ಟಿದ್ದೇನೆ ನಿಮಗೆ ತೋರಿಸಲಿಕ್ಕೋಸ್ಕರ. ಆದ ಕಾರಣ ಈಗ ನಾನು ಆ ಎಣ್ಣೆಯನ್ನು ಹಚ್ಚುವುದರಿಂದ ನನ್ನ ಕೂದಲು ಈಗ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಕಪ್ಪಾಗೋದು, ಇದು ಬಿಳಿಯಾಗೋದು ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಆದ ಕಾರಣ ನಿಮಗೆ ನಾನು ಆ ವಿಷಯವನ್ನು ಹೇಳಲು ಇಚ್ಛಿಸ್ತೇನೆ. ಇದೇ ನನ್ನ ಲಾಸ್ಟಿಗೆ ತೆಗೆದಿಟ್ಟ ಕೂದಲು ನೋಡಿ. ದೊಡ್ಡ ಇದೆ ಕೂದಲದು. ಎಲ್ಲವನ್ನು ಲಾಸ್ಟಿಗೆ ಇದ್ದದನ್ನು ನಾನು ತೆಗೆದಿಟ್ಟಿದ್ದೇನೆ. ನಾನು ಕೂಡ ನನ್ನ ಕೂದಲನ್ನು ಸ್ವಲ್ಪ ಜಾಗ್ರತೆಯನ್ನು ನೋಡಿಕೊಳ್ತಿದ್ರೆ ಅದೇ ರೀತಿ ಉಳಿಯುತ್ತಿತ್ತೇನೋ. ಅದೇ ಉದಾಸೀನದಿಂದ 1-2 ದಿನ ಸ್ವಲ್ಪ ಜಾಗ್ರತೆಯಿಂದ ನೋಡಿದೆ, ಮತ್ತೆ ಬಿಟ್ಬಿಟ್ಟೆ. ನಾವು ಮೊದಲಿನಿಂದಲೂ ಶಾಂಪೂವನ್ನು ಬಳಸಲೇ ಇಲ್ಲ. ಚಿಕ್ಕಂದಿನಿಂದಲೇ ದಾಸವಾಳದ ಇದು ಸರುಳಿ ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ, ಅದೇ ದಾಸವಾಳದ ಎಲೆಯನ್ನು, ಹೂವನ್ನು ಮತ್ತು ಸ್ವಲ್ಪ ತುಳಸಿಯನ್ನು ಹಚ್ಚಿ ಅದನ್ನು ಹುಡಿ ಮಾಡಿ ನೀರಿನಲ್ಲಿ ಹಾಕಿ ಅದರಿಂದಲೇ ಸ್ನಾನ ಮಾಡ್ತಿದ್ದೆವು ನಾವೆಲ್ಲ. ಆದ ಕಾರಣ ಬೇರೆ ಯಾವ ಶಾಂಪನ್ನು ಕೂಡ ನಾವು ಬಳಸಲಿಲ್ಲ. ಈಗಲೂ ಸಹ ನಾವು ಶಾಂಪನ್ನು ಹಾಕುವುದೇ ಇಲ್ಲ. ಇದೇ ಎಣ್ಣೆಯನ್ನು ಅಥವಾ ಆ ಸರುಳಿಯನ್ನು, ದಾಸವಾಳದ ಅದನ್ನು ಹಾಕಿ ಸ್ನಾನ ಮಾಡ್ತಾ ಇದ್ದೇವೆ. ದಿನ ಸ್ನಾನದ ನಂತರ ಕೂದಲನ್ನು ಚೆನ್ನಾಗಿ ಒಣಗಿಸಬೇಕು. ಅದು ಒದ್ದೆಯಾಗಿ ಇಟ್ಟರೆ ಅದರಲ್ಲಿ ಬೇಗನೆ ಹೇನು ತುಂಬುವುದು. ಆದ ಕಾರಣ ಕೂದಲನ್ನು ಆದಷ್ಟು ಬೇಗ ಹಗಲೊತ್ತಿನಲ್ಲೇ ತಲೆಗೆ ಸ್ನಾನ ಮಾಡಿದರೆ ಒಳ್ಳೆಯದು. ಆದರೆ ರಾತ್ರಿ ಮಾಡಿದರೂ ಅದನ್ನು 1-2-3 ಟವೆಲ್ನಿಂದ ಒರೆಸಿದರೆ ಬೇಗನೆ ಒಣಗ್ತದೆ. ಹೇನು ತಲೆಯಲ್ಲಿ ಅದರ ಸಮಸ್ಯೆಗೆಲ್ಲ ಪರಿಹಾರ ಸಿಗ್ತದೆ. ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ದೊರಕುವಂತಹ ವಸ್ತುಗಳನ್ನೇ ಬಳಸುವುದರಿಂದ ಯಾವ ಹಾನಿ ಉಂಟಾಗುವುದಿಲ್ಲ, ಕೂದಲಿಗಾದರೂ ನಮ್ಮ ದೇಹಕ್ಕಾದರೂ. ಆದ್ದರಿಂದ ಆದಷ್ಟು ನಾವು ನಮ್ಮ ಊರಿನಲ್ಲೇ ಸಿಗುವ ಸುತ್ತಮುತ್ತ ಸಿಗುವ ವಸ್ತುಗಳಿಂದಲೇ ನಾವು ಏನನ್ನಾದರೂ ಬಳಸಿ ಹೊಟ್ಟೆಗಾದರೂ ನಮ್ಮ ಕೂದಲಿಗಾದರೂ ಯಾವ ಸಮಸ್ಯೆಗಾದರೂ ಪರಿಹಾರ ಸಿಗ್ತದೆ. ಮತ್ತು ತಲೆಗೆ ಎಣ್ಣೆ ಹಚ್ಚುವುದರಿಂದ, ನೆತ್ತಿಗೆ ಎಣ್ಣೆ ಹಚ್ಚುವುದರಿಂದ ತುಂಬ ಸಮಸ್ಯೆಗೆ ಪರಿಹಾರವಿದೆ. ಮೈಗ್ರೇನ್, ತಲೆನೋವು ಎಲ್ಲ ದೂರ ಆಗುವುದು. ತಲೆಗೆ ನೆತ್ತಿಗೆ ಹಚ್ಚಿದರೆ ತಲೆಯಿಂದ ಕಾಲಿನವರೆಗಿದ್ದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತದೆ. ತಲೆ ಹೊಟ್ಟು, ತುರಿಕೆ, ಕಣ್ಣು ಉರಿ ಮತ್ತು ಕೂದಲು ಬಿಳಿ ಆಗುವ ಸಮಸ್ಯೆ, ಕೂದಲು ಉದುರುವ ಸಮಸ್ಯೆ ಎಲ್ಲದಕ್ಕೂ ಒಂದು ಒಳ್ಳೆಯ ಮನೆಮದ್ದನ್ನು ನಾನು ಹೇಳಿಕೊಡ್ತಾ ಇದ್ದೇನೆ. ಅದನ್ನು ಎಣ್ಣೆಯನ್ನು ಯಾವ ರೀತಿ ತಯಾರಿಸುವುದಂತ ನೋಡೋಣ. ಅದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಇರುವ ವಸ್ತುಗಳಿಂದ ಅದನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ ಬನ್ನಿ. ಇದು ನಮ್ಮೂರಲ್ಲೇ
ತೆಂಗಿನೆಣ್ಣೆ ಸಿಗುವ ಮಿಲ್, ಅಲ್ಲಿಗೆ ನಾನು ಬಂದಿದ್ದೇನೆ. ಇಲ್ಲಿ ಏನು ಕಲಬೆರಕೆ ಇಲ್ಲದ ಒಳ್ಳೆ ಶುದ್ಧವಾದ ತೆಂಗಿನೆಣ್ಣೆ ಸಿಗ್ತದೆ. ಆದ ಕಾರಣ ಇಲ್ಲಿಗೆ ಬಂದಿದ್ದೇವೆ. ಈಗ ಎಣ್ಣೆಯನ್ನು ಹೇಗೆ ತಯಾರಿಸ್ತಾರೆ ಅಂತ ನಿಮಗೆ ತೋರಿಸ್ತಿದ್ದೇನೆ, ನೋಡೋಣ. ಈ ಹಿಂದಿನ ಹಾಕಿದರೆ ಹಾಲಿನ ಗಿಡ್ಡೆ ಕೂಡ ಇದೆ. ಇಲ್ಲಿ ಒಳ್ಳೆಯ ಹಾಲು ಸಿಗ್ತದೆ, ಫ್ರೆಶ್ ಆಗಿ. ನಾವು ಅಲ್ಲಿಂದಲೇ ಹಾಲನ್ನು ಕೊಂಡೋಗ್ತೇವೆ. ಇದೇ ಹಾಲಿನ ಡಿಪ್ಪು. ನಾವು ಹೇರ್ ಆಯಿಲ್ ರೆಡಿ ಮಾಡೋಣ. ಇದು ಭೃಂಗರಾಜ ಇದೇ ರೀತಿ ಇರ್ತದೆ. ಇದಕ್ಕೆ ಸಣ್ಣ ಒಂದು ಬಿಳಿಯಾದ ಹೂ, ಅದರ ಒಳಗೆ ಒಣಗಿದಾಗ ಬೀಜವಿರ್ತದೆ. ಈ ರೀತಿ ಕೈಯಲ್ಲಿ ಕಿಸುಕಿದಾಗ ಕಪ್ಪು ಕಪ್ಪಾಗಿರ್ತದೆ. ತೊಳೆಯುವಾಗಲೂ ಸ್ವಲ್ಪ ಬಾಕಿ ಇರ್ತದೆ ನೋಡಿ. ಇದೇ ರೀತಿ ಇರ್ತದೆ ಭೃಂಗರಾಜ. ಮಳೆ ಬರುವಾಗ ಎಲ್ಲದು ಚಿಗುರ್ತದೆ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ. ನಾನು ಎಲ್ಲವನ್ನು ಹಾಕುವುದಿಲ್ಲ, ಮತ್ತು ತೋರಿಸುವ ಪ್ರತಿಯೊಂದು ಇದು ವಸ್ತು ತಲೆಯ ಕೂದಲಿಗೆ ತುಂಬ ಆರೋಗ್ಯವಾಗುವುದು. ಆದ ಕಾರಣ ಎಲ್ಲವನ್ನು ತೋರಿಸ್ತಾ ಇದ್ದೇನೆ. ಇದರೊಂದಿಗೆ ನೆಲ್ಲಿಕಾಯಿ ಮತ್ತು ಪೇರಳೆ ಹಣ್ಣಿನ ಅದರ ಚಿಗುರು ಕೂಡ ಹಾಕ್ಬೋದು. ಯಾವುದು ಬೇಕಾದರೂ ಅದನ್ನು ಹಾಕಿ ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ತಯಾರಿಸಿಕೊಳ್ಬೋದು. ಎಣ್ಣೆ ಅಥವಾ ಪೇಸ್ಟ್ ಮಾಡಿ ತಲೆಗೆ ಹಚ್ಚಬಹುದು. ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವನ್ನು ಹಾಕಿ ತಲೆಗೆ ಸರೋಲಿ ಮಾಡಿ ಹಾಕ್ಬೋದು. ಇದು ಭೃಂಗರಾಜ, ಗರ್ಗ ಅಂತ ಹೇಳ್ತಾರೆ, ಅದು ಗರ್ಗದ ಎಲೆ. ಮತ್ತು ಇದು ತುಳಸಿ ಎಲೆ, ಇದು ಬೇವು ಸೊಪ್ಪು, ಇದು ಮೆಂತ್ಯ. ಇದು ಯಾವ ರೀತಿಯಲ್ಲಿ ಬೇಕಾದರೂ ಹಾಕ್ಬೋದು. ಹಸಿಯಾಗಿ ನೀರಿನಲ್ಲಿ ಕೂಡ ಹಾಕಿ ಅದನ್ನು ಹಚ್ಚಬಹುದು. ಮಿಕ್ಸಿಯಲ್ಲಿ ಅರೆದು, ಇದು ಶುದ್ಧವಾದ ತೆಂಗಿನೆಣ್ಣೆ, ಮಿಲ್ಲಿನಿಂದ ತಂದ. ಇದು ನೆಲ್ಲಿಕಾಯಿ, ಇದು ಕೂಡ ಯಾವ ರೀತಿಯಲ್ಲಿ ಕೂಡ ಅದನ್ನು ಬಳಸ್ಬೋದು. ಒಣಗಿಸಿ ಪುಡಿ ಮಾಡಿ ಪೇಸ್ಟ್ ಕೂಡ ಮಾಡ್ಬೋದು. ಅದು ಈರುಳ್ಳಿ,
ಇದೆಲ್ಲ ಎಲ್ಲವನ್ನು ಅದನ್ನು ಮಿಕ್ಸ್ ಮಾಡಿ ಎಣ್ಣೆ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ಯಾವ ರೀತಿಯ ಎಣ್ಣೆಯನ್ನು ತಯಾರಿಸುವುದಂತೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅದರಲ್ಲಿ. ಚಿಕ್ಕ ಮಕ್ಕಳಿಗಾದರೂ ಅದನ್ನು ಹಚ್ಚಬಹುದು. ಮತ್ತು ಎಣ್ಣೆಯನ್ನು ಬಿಸಿ ಮಾಡುವುದರಿಂದ ಚಿಕ್ಕ ಮಕ್ಕಳಿಗಾದರೂ ಯಾವುದೇ ರೀತಿಯ ಅಪಾಯವು ಆಗುವುದಿಲ್ಲ, ಯಾವ ಶೀತವಾಗಲಿ ಏನು ಆಗುವುದಿಲ್ಲ. ಆದ ಕಾರಣ ಅದನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಈ ಚಾನಲನ್ನು ಮೊದಲನಾಗಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.